ಡೆವಲಪ್ಮೆಂಟ್ ಈಗ ದೇಶದ ಮೊದಲ AICT ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರ ಅಥವಾ DK ಶಿವಕುಮಾರ್ ಅವರು ಫಸ್ಟ್ ನಿಮ್ ಜಿಲ್ಲೆನ ಅಭಿವೃದ್ಧಿ ಮಾಡಿ DK ಶಿವಕುಮಾರ್ ಅವರೇ, ಆಮೇಲೆ ನೀವು ಬೇರೆ ಎಲ್ಲ ಮಾಡ್ಬೋದು. ಒಂದು ಮೋರಿ ತೆಗ್ಸಕ್ಕಾಗಿಲ್ಲ. ಇಲ್ಲಿನ ಜಿಲ್ಲಾಧಿಕಾರಿಗೆ ಹೇಳ್ತೀನಿ, ಮತ್ತೆ ಇಲ್ಲಿನ ಎಲ್ಲ ಅಧಿಕಾರಿ ಸಿಬ್ಬಂದಿಗೂ ಹೇಳೋದು, ನೀವು ರೈತರ ಬಗ್ಗೆ ಮಾತಾಡಿ ರೈತರನ್ನ ಕುತ್ತಿಗೆ ಹಿಡಿದು ಆಚೆ ಹಾಕ್ತೀನಿ ಅಂತ ಹೇಳಕ್ಕಿಂತ ಮೊದಲು ನೀವು ಓದಿರುವಂತ ನಿಮ್ಮ ಯೋಗ್ಯತೆಗೆ ಫಸ್ಟ್ ಒಂದು ಮೋರಿನ ಸರಿಯಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿ ಏನ್ ಉದ್ಧಾರ ಮಾಡಕ್ ಹೋಗ್ತಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ರೈತರು ಭೂಮಿನೆಲ್ಲ ತಗೊಂಡ್ಬಿಟ್ಟು ಎಲ್ಲಾನು ಸಿಟಿ ಮಾಡಿ ಎಲ್ಲಾನು ಬಿಲ್ಡಿಂಗ್ ಮಾಡಿ ನಾಳೆ ದಿವಸ ಹೊಟ್ಟೆಗೆ ಏನ್ ತಿಂತೀರಿ? ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಇಂಥ ಕೆಲಸ ಮಾಡಲ್ಲ ಅಂತ ಅನ್ಸುತ್ತೆ. ಒಂದು ವಿಷಯ ಈ ಡೆಪ್ಟಿ ಕಮಿಷನ್ ಸಾಹೇಬ್ರನ್ನ ನಾನು ಕೇಳಬೇಕು, ಪ್ರಶ್ನೆ ಮಾಡಬೇಕಾಗ್ತದೆ. ಏನಂತ ಈ 4 ತಾಲೂಕಿನ ಜಿಲ್ಲಾಧಿಕಾರಿ ಮತ್ತು ದಂಡನಾಯಕ ನೀನು ಮಾಡಬೇಕಾದಂಥ ಕೆಲಸ ಬೇಕಾದಷ್ಟಿದೆ. ಅದನ್ನು ಬಿಟ್ಟು ನೀನು ಈಗ ಅಕ್ವೈರ್ ಪರ ನಿಂತ್ಕೊಂಡು ಯಾರೋ ಒಬ್ಬ ಅಧಿಕಾರಿ, ಒಬ್ಬ ಮಂತ್ರಿ, ಇನ್ನೊಬ್ಬ MLA ಹೇಳಿದಂಥ ಮಾತುಗಳನ್ನ ಕೇಳಿಕೊಂಡು ರೈತರನ್ನ ಈ ಕೂಪಕ್ಕೆ ತಳಿದ್ಯಲ್ಲ, ನಿನಗೆ ಒಳ್ಳೇದಾಗ್ತದ? ಮೊದಲನೇದಾಗಿ. ಎರಡನೇದಾಗಿ, ನೀನು ಈ ಭಾಗದ ರೈತರನ್ನ ಒಬ್ಬರನ್ನಾದರೂ ಕರೆದು ಸೌಜನ್ಯಕ್ಕಾದರೂ ನೀನು ಮಾತಾಡ್ಸಿಲ್ಲ. ಇದ್ರ ಬಗ್ಗೆ ನಿನಗೆ ಯೋಗ್ಯತೆ ಇದ್ದರೆ, ನೀನು ಒಬ್ಬ ಮಾನವ ಅಂತ ಆಗಿದ್ರೆ, ನೀನು ಒಬ್ಬ ರೈತನ ಮಗ ಆಗಿದ್ರೆ, ನೀನು ಬಂದು ನಮ್ಮ ರೈತರ ಒಂದು ಸಮಾವೇಶದಲ್ಲಿ ನಿಂತು ನಿಮಗೇನಪ್ಪ ಕಷ್ಟ ಸುಖ ತೊಂದರೆ ಆಗುವವುಗಳೇನು ಅಂತ ಯಾವತ್ತಾದ್ರೂ ಒಂದು ದಿವಸ ಕೇಳಿದ್ಯಾ ಈ 8 ತಿಂಗಳ ಅವಧಿಯಲ್ಲಿ? ಇಲ್ಲ. ನೀನು ಯೋಗ್ಯತೆಗೆ ಈ ದಂಡಾಧಿಕಾರಿ ಆಗಿರೋದೇ ತಪ್ಪು ಅಂತ ಅನ್ನಿಸ್ತದೆ ನನಗೆ. ನೀನು ದಂಡಾಧಿಕಾರಿ ಅಲ್ಲ, ನೀನು ದಂಡಾಧಿಕಾರಿ ಅಲ್ಲ, ನೀನು ಒಬ್ಬ ಬಂಡಾಧಿಕಾರಿ ಅಂತ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ. ನಿನಗೆ ಚಾಲೆಂಜ್ ಆಗ್ತೀನಿ. ನೀನು ಬಂದು ಇಲ್ಲಿ ರೈತರ ಇದರಲ್ಲಿ ನಮ್ಮ ಬೈರಮಂಗಲ ಸರ್ಕಲ್ ನಿಂತ್ಕೊಂಡು ನಿನಗೆ ಎಷ್ಟು ಜನ ಫಾರ್ ಅವರ ನಿಲ್ಸುವ ಒಂದು ಮಗ್ಲಲ್ಲಿ, ಎಷ್ಟು ಜನ ಬೇಡ ಅಂತಾರೆ ಅಂತ ಅನ್ನೋರನ್ನ ನಿಲ್ಸುವ ಒಂದು ಮಗ್ಲಲ್ಲಿ ನಿನಗೆ ಚಾಲೆಂಜ್ ಆಗ್ತೀನಿ. ನಿನಗೆ ಧೈರ್ಯ ಇದ್ದರೆ, ನೀನು ತಾಕತ್ತಿದ್ರೆ ಬಾ ಇಲ್ಲಿಗೆ ಅಂತ ಇವತ್ತು ಕೇಳ್ಕೊತಾ ಇದ್ದೀನಿ. ನಾನು ಒಬ್ಬ ಸಾಮಾನ್ಯವಾದ ಮನುಷ್ಯ. ನನಗೆ 80 ವರ್ಷ ವಯಸ್ಸು. ಇವತ್ತು ಕೂಡ ನಾನು 5:30 ಗಂಟೆ ರಾತ್ರಿಗೆ 5:30 ಗಂಟೆ ಬೆಳಿಗ್ಗೆ ತೋಟಕ್ಕೆ ಹೋಗ್ತೀನಿ. ತೋಟಕ್ಕೆ ಹೋಗಿ ಹಾಲು ಕರೆದು ಹಸುಗಳಿಗೆ ಹುಲ್ಲು ಹಾಕಿ, ಸಗಣಿ ಎತ್ತಾಕಿ, ಹುಲ್ಲು ಕುಯ್ದು ಹಾಕಿ ಬರ್ತೀನಿ. ನೀನು ಯೋಗ್ಯತೆಗೆ ನೀನು ಒಬ್ಬ ದಂಡಾಧಿಕಾರಿ. ರೈತನ ಬಗ್ಗೆ ಏನಾದ್ರು ಕಾಳಜಿ ಇದೆಯಾ ನಿನಗೆ? ನೀನೊಬ್ಬ ಮುಟ್ಟಾಳ ಅಂತ ಹೇಳ್ತೀನಿ ಇವತ್ತು. ಮೇಡಮ್ನವರೇ, ಜಿಲ್ಲಾಧಿಕಾರಿಗಳಿಗೊಂದು ಮಾತು ಹೇಳ್ತೀನಿ. AC ರೂಮಲ್ಲಿ ಕುತ್ಕೊಂಡು ಪಕ್ಕದಲ್ಲಿ ಪೊಲೀಸನ್ನು ಕುತ್ಕೊಂಡು ರೈತರುಗಳನ್ನ ಆವಾಜ್ ಹಾಕೋದಲ್ಲ. ಅವ್ರ ತಾಕತ್ತಿರ ಬರಕ್ ಹೇಳ್ರಿ ಇಲ್ಲಿಗೆ. ಬೈರಮಂಗಲ ಸರ್ಕಲ್ ಒಂದು ಮಾತಾಡಕ್ಕೆ ಹೇಳಿ, ಸವಾಲ ಕೇಳ್ತಾ ಇದ್ದೀನಿ. ಬೈರಮಂಗಲ ಮತ್ತು ಕಂಚಕಾರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ 9,600 ಎಕರೆ ಏನು ಭೂ ಸ್ವಾಧೀನ ಮಾಡಕ್ಕೆ ಹೊರಟಿದ್ದೀರೋ, ಈ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಇಲ್ಲಿಯ ಶಾಸಕ 3 ಸಾರಿ ಗೆದ್ದೋಗವ್ರೆ. ರೈತರು ಈ ತರ ಸಲ ಅನುಭವ ಆಗಿಲ್ವಾ ನಿಮ್ಗೆ? ಯಾಕೆ ಗೆಲ್ಸಿದ್ರಿ? ಯಾರು ಗೊತ್ತು ಮೇಡಮ್ನವ್ರೆ? 3 ಸಲ ಅನುಭವ ಬಂದಿಲ್ವಾ ನಿಮ್ಗೆ? ಈ 3 ಸಲ ಅಂದ್ರೆ 15 ವರ್ಷ ಅವ್ರನ್ನ ನೋಡಿಲ್ವಾ ನೀವು? ಯಾಕೆ ಗೆಲ್ಸಿದ್ರಿ? ರೈತರು ಯಾವ ವಿಭಾಗೂ ಕೇಳಲಿಲ್ಲ, ಏನು ಮಾಡಲಿಲ್ಲ. ಅವರಷ್ಟವರೇ ಭೂಸ್ವಾಧೀನ ಮಾಡ್ಕೊಳಕ್ ಹೊರಟವ್ರೆ. ನಾವು ಬಲವಂತದ ಭೂಸ್ವಾಧೀನ ಏನು ದೌಲತ್ತು ದರ್ಪ DK ಶಿವಕುಮಾರ್ ಆಗಲಿ ಅವರಾಗಲಿ. ನಾವು ಒಂದ್ಸಾರಿ DK ಶಿವಕುಮಾರ್ ಮನವಿ ಪತ್ರ ಕೊಡಬಹುದು. ಸ್ವಾಮಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಬಂದರು, ಸ್ವಾಮಿ ನಮ್ಮ ಮನವಿ ಪತ್ರ ತಗೊಳ್ಳಿ, ನಮ್ಮ ಭಾಗದಲ್ಲಿರೋದು ನೀರಾವರಿ ಎಲ್ಲ ಕೃಷಿ ಭೂಮಿ, 10 ಲಕ್ಷ ತೆಂಗಿನ ಮರ ಇದೆ, ಅಡಿಕೆ ಇದೆ, 60,000 ದನಕರುಗಳಿದೆ, 6 ಲಕ್ಷ ತಿಂಗಳಿಗೆ ಲೀಟ್ರ್ ಹಾಲು ಕರಿತಾ ಇದೆ. ಇಲ್ಲಿರೋರೆಲ್ಲ ಕೃಷಿಕರು 85% 1 ಎಕರೆ 2 ಎಕರೆ ಅರ್ಧ ಎಕರೆ ಜೀವನ ಮಾಡ್ತಾ ಇರೋರು. ಅದರಲ್ಲಿ ಕೇಳಬೇಕಾಗಿತ್ತು ನೀವು DK ಶಿವಕುಮಾರ್ನ. ಈ ಭೂಮಿ ಎಲ್ಲ ತಗೊಂಡು ನಿಮ್ಮ ಜಮೀನುಗಳಲ್ಲಿ ನಮ್ಗೆ ಏನಾದ್ರು ಜಾಗ ಕೊಡ್ತೀರಾ ಅಂತ ಕೇಳ್ಬೇಕಿತ್ತು ನೀವು. ಕೇಳಿ ಹೇಳ್ತಾರೆ. ನಮ್ಮಲ್ಲಿ ರೈತರು ಯಾರ ನಿಂತು ಸ್ವಾಮಿ ಬಿಡಿ ಅಂತ ಕೂತ್ಕೊಳ್ಳೋ, ನಾನು ಕಂಡಿದ್ದೀನಿ ನಿಮ್ಮನ್ನ, ಯಾತಕ್ಕೆ ಬಂದಿದ್ದೀರಿ, ಯಾವ ಪಕ್ಷದಿಂದ ಬಂದಿದ್ದೀರಿ, ಯಾವ ಹಣೆ ಬಟ್ಟು ಕಟ್ಕೊಂಡು ಬಂದಿದ್ದೀರೋ, ನೀವು ನಮ್ಮನ್ನೇನು ಮಾಡಕ್ಕಾಗಲ್ಲ. ನನ್ನೇನ್ ಮಾಡ್ತಿರೋ ಮಾಡ್ಕೊಳ್ರೋ. ಯಾರೇನ್ ಮಾಡಕ್ಕಾಗುತ್ತೆ? ಆಮೇಲೆ ನಮ್ಮ ಶಾಸಕರು ಬಾಲಕೃಷ್ಣ ಅವರು ಇಲ್ಲೇ ಗೆದ್ದು ಹೋದಂತ ಬಾಲಕೃಷ್ಣ ಅವರು ಪಕ್ಕದಲ್ಲೇ ನಿಂತಿರ್ತಾರೆ, ಉಷ್ಣಾಗ ನಗ್ತಾರೆ. ಯಾಕೆ ಗೆಲ್ಸಿದ್ರಿ ನೀವು? ಅದನ್ನ ಕೇಳ್ತಾ ಇದೀನಿ ನಾನು. 3 ವರ್ಷ ಯಾಕೆ ಗೆಲ್ಸಿದ್ರಿ ನೀವು? ಮೇಡಮ್ MLA ಆಗಕ್ ಯೋಗ್ಯತೆ ಇಲ್ಲ ಅಂತ ನೋಟ ಗೊತ್ತಿ ನೀವು? ಯಾಕೆ ಗೆಲ್ಸಿದ್ರಿ ಅಂದ್ರೆ ಮೇಡಮ್ ದವ್ರೆ, ಅವ್ರು ಏನ್ ಮಾಡಿದ್ರು, ಯಾವ್ದೋ ಒಂದೊಂದು ಕಾರ್ಡ್ ಕೊಟ್ರು, ಕಾರ್ಡ್ ಕೊಟ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ರು. ಜೊತೆಗೆ ಯಾವ್ದೋ 5 ಗ್ಯಾರಂಟಿ ಕೊಟ್ಬಿಟ್ರು. ಇಲ್ಲಿ DC ಸಾಹೇಬ್ ಅಂತ ಅನ್ಬೋದು. ಅವನ್ ತಮ್ಮನ್ಗೆ ಇಲ್ಲಿ ಇವೇನಿದೆ 30 ಎಕರೆ ರಿಜಿಸ್ಟರ್ ಮಾಡಿದ್ದಾನೆ. DC ತಮ್ಮನ್ಗೆ ಅವಲ್ಲ ತಮ್ಮನ್ಗೆ. ಅದು ಅಲ್ಲದೆ ಇಲ್ಲಿ ನಮ್ಗೆ ರಿಜಿಸ್ಟರ್ ಸ್ಟಾಪ್ ಮಾಡಿದ
30 ಎಕರೆ ಆಗಿದೆ DC ತಮ್ಮನ್ಗೆ. ಭೂಮಿಲಿ ಬೆಳೆ ಹಾಕಿದ್ರೆ ತಾನೇ ಎಲ್ಲರೂ ತಿನ್ನಕ್ಕಾಗೋದು. ನಾವೀಗ ಅವ್ರು ಕೊಡೋ ದುಡ್ಡು ನಮ್ಗೆ ಎಷ್ಟು ಇರುತ್ತೆ. ಈ ಮನೇಲಿ ಎಲ್ಲರೂ ಮದ್ಯಪಾನ ಮನೇಲಿ ಯಾರಿಗೂ ಅನ್ನ ತಿಂದ ಅಭ್ಯಾಸ ಇಲ್ಲ, ಪಿಜ್ಜಾ ಮ್ಯಾಗಿ ತಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಅನ್ನ ಬೆಳೆಯೋ ರೈತರು ಕಷ್ಟ ಗೊತ್ತಾಗಲ್ಲ. ಅವ್ರಿಗೆ ಇರ್ಬೋದು ಮೇಡಮ್. ಇವಾಗ ಏನಾಗಿದೆ ಅಂದ್ರೆ ನಾವು ಯಾವ್ದೇ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂದ್ರೆ 40 ವರ್ಷ ಆದ್ಮೇಲೆ ಯಾರು ನಮ್ಮ ಕೆಲಸಕ್ಕೆ ತಗೊಳ್ಳಲ್ಲ. ಇವಾಗ ಅಂತ ಮಹಿಳೆಯರೇ ಜಾಸ್ತಿ ಹೆಚ್ಚಾಗಿರೋದ್ರಿಂದ ಇವಾಗ 2 ಹಸು ಕಟ್ಕೊಂಡು ನಾವು ಜೀವನ ಮಾಡ್ತೀವಿ. 2 ಎಕರೆಗೆ ಇದ್ರೆ ಸಾಕು, ಅರ್ಧ ಎಕರೆ ಹುಲ್ಲು ಹಾಕೊಂತೀವಿ, ರೇಷ್ಮೆ ಮಾಡ್ಕೊಂತೀವಿ. ನಾವು ನಂಬಿಕೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. ಈಗ ಒಂದು 5 ಗುಂಟೆನ 10 ಗುಂಟೆನ ಮಾಡ್ಕೊಂಡು ನಾವು ಮಕ್ಳು ಮದುವೆ ಮಾಡವ, ಇನ್ನೊಂದು ಮಾಡವ. ಇಲ್ಲಿ ಬಂದು ಯಾರು ಕೇಳ್ತಾರೆ ಮೇಡಮ್? ಯಾರು ಕೇಳ್ತಾ ಇಲ್ಲ. ನಮ್ಮ ಕಷ್ಟ ಸುಖ ಯಾರು ಕಾಯ್ತಾರೆ? ನಾವೇ ನಮ್ಮ ಭೂಮಿ ಕಿತ್ಕೊಂಡು ವಿಸಕೊಂಡು ಸಾಯ್ತೀವಿ ಮೇಡಮ್. ಜಮೀನೇ ವ್ಯವಸಾಯನೇ ನಂಬ್ಕೊಂಡಿರೋ ಜನಗಳು ಎಲ್ಲೋಗಿ ಕೆಲಸ ಮಾಡ್ತಾರೆ ಮ್ಯಾಮ್. ಏನ್ ಕೆಲಸ ಕೊಡ್ತಾರ ಅವರು? ಎಲ್ಲ ವಯಸ್ಸಾದವ್ರಿಗೆಲ್ಲರೂ ಕೆಲಸ ಕೊಟ್ಬಿಡ್ತಾರಾ? 1 ಎಕರೆ ಇದೆ, ನಾವು ಭತ್ತ ರಾಗಿ ಎಲ್ಲ ಬೆಳೀತಾ ಇದೀವಿ. ತೆಂಗು ಇದೆ. ಈ ಅಕ್ವೇರ್ ಅಂತ ಬಂದಾಗಿಂದನು ನಮ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮಕ್ಳು ನೋಡೋದೇ ಇಲ್ಲ. ಭೂಮಿ ನಾವು ಉಳಿಸ್ಕೊಳಕ ನಾವು 245 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅವರಾತ್ರಿ ಮಕ್ಳು ಮರಿನೆಲ್ಲ ಬಿಟ್ಬಿಟ್ಟು ಬಂದು ನಾವು ಇಲ್ಲೇ ಹೋರಾಟ ಮಾಡ್ತಾ ಇದೀವಿ. ಮನೆ CM ಮೀಟ್ ಮಾಡಿಸ್ತೀನಿ ಅನ್ಬಿಟ್ಟು ಒಂದರ ಕರ್ಕೊಂಡು ಹೋದ್ರು. ಅಲ್ಲೂ ನಮ್ಗೆ ಹಿಂಸೆ ಕೊಟ್ಟು ಕೂಡಾಕ್ಬಿಟ್ರು ನಮ್ನ. ನಾವು ವ್ಯವಸಾಯ ಮಾಡಿ ನಂಬ್ಕೊಂಡಿದ್ದೀವಿ. 4 ಎಕರೆ ಜಮೀನಿದೆ. ಹುಲ್ಲು ಹಾಕೊಂಡು ಒಂದು 10 ಹಸುಗಳು ಕಟ್ಕೊಂಡಿದ್ದೀವಿ. ತಿಂಗಳಿಗಿಲ್ಲ ಒಂದು 80-90 ಸಾವಿರ ಸಂಪಾದನೆ ಮಾಡ್ತೀವಿ. ನಮ್ಮ ಮನೆಯವ್ರು ಹುಲ್ ತಂದಾಕ್ಬಿಟ್ಟು ಅವ್ರು ಅಡುಗೆ ಕೆಲಸಕ್ಕೆ ಹೋಗ್ತಾರೆ. ನನ್ನ ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳು ಓದಿಸ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಮೇಡಮ್. ನಮ್ಮನ್ನ ಪಾಡಿಗೆ ನಮ್ಮನ್ನ ಬಿಟ್ಬಿಟ್ಟ ಸಾಕಾಗಿದೆ. ಈಗ ಯಾವ ಅಕ್ವೇರು ಬೇಡ, ಏನು ಬೇಡ. ಯಾಕೆ ಅಂದರೆ ಅವ್ರಿಗೆ ನಮ್ಮ ಭೂಮಿಲಿ ಅಷ್ಟು ಚೆನ್ನಾಗಿದೆ ಹೊರಕೋಟ್ ಅವ್ರಿಗೆ. ಹಂಗೆ ಸಿಗ್ತೈತೆ, ತುಂಬ್ಕೊಬಿಡೋಣ ಅಂತ ಅಣ್ಣ ತಮ್ಮದಿವ್ರಿಬ್ರು. ಆಮೇಲೆ ಬಾಲಕೃಷ್ಣ ಅವ್ರು ನಮ್ಮೂರಿಗೆ ಬಂದರು ಮೊನ್ನೆ. ಅವ್ರು ಯಾರೋ ಗುರುಪ್ರವೇಶಕ್ಕೆ ಒಂದು ಕಾರ್ಡ್ ಕೊಟ್ಟಕ್ಕೆ ಬಂದರು. ರೈತರು ನಾವು ಎಷ್ಟು ದಿನದಿಂದ ಹೋಗ್ತಾ ಇದ್ದೀವಿ. ಅವ್ರನ್ನ ಬಂದಿದ್ದಾರೆ, ಒಂದಿನ ಬಂದು ಬೈರ್ಮಗಳ ಕೇಳಿ. DK ಶಿವಕುಮಾರ್ ಬರೋಕ್ಕಾಯ್ತಾ ಇಲ್ವಾ? ಅವ್ರು ಎಷ್ಟೇ ಏನೇ ಮಾಡಿದ್ರು ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ನಾವು ಭೂಮಿ ಮಾತ್ರ ಅವ್ರು ಕೊಡಲ್ಲ.